ಆಗ್ನೇಯ ಪದವೀಧರ ಕ್ಷೇತ್ರದ MLC ಚುನಾವಣೆಯ ಒಂದು ಪೂರ್ವಭಾವಿ ಸಭೆ ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ರಾಜಶೇಖರ್ ಅವರಿದ್ದಾರೆ. ಭಾಜಪ ಮತ್ತು NDA ಅಭ್ಯರ್ಥಿಯಾಗಿರ್ತಕ್ಕಂಥ ಪಕ್ಷದ ಹಿರಿಯ ಕಾರ್ಯಕರ್ತರು ಆಗಿರುವಂತಹ KM ಸುರೇಶ್ ರವರಿದ್ದಾರೆ. ಚುನಾವಣೆಯ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಕೇಶವ ಪ್ರಸಾದ್ ರವರಿದ್ದಾರೆ. ವಿಭಾಗದ ಪ್ರಭಾರಿಗಳಾಗಿರುವಂತಹ ಮೇಘರಾಜ್ ಅವರಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ, ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿನ್ನೆ ದಿನ ಜನಸಂಘದ ಸಂಸ್ಥಾಪಕರಾಗಿದ್ದ ಶ್ಯಾಮಾ ಪ್ರಸಾದ್ ಮುಖರ್ಜಿರವರ 125ನೆಯ ಜನ್ಮ ಜಯಂತ್ಯೋತ್ಸವನ್ನ ಆಚರಣೆ ಮಾಡಿದ್ದೇವೆ. ಏನು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿರವರು एक देश में दो विधान, दो निशान, दो प्रधान नहीं चलेगा ಅಂತಕ್ಕಂಥ ಮಾತಿನೊಂದಿಗೆ ಕಾಶ್ಮೀರದ ಆರ್ಟಿಕಲ್ 370 ಕಿತ್ತು ಒಗೆಯಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿಕೊಂಡು ಕಾಶ್ಮೀರದಲ್ಲಿ ಸೆರೆವಾಸಕ್ಕೂ ಒಳಗಾಗಿ ಬಲಿದಾನವನ್ನ ನೀಡಿದಂತ ಒಬ್ಬ ಪುಣ್ಯಾತ್ಮ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿರವರು, ಅವರನ್ನೇ ನಾವು ಸ್ಮರಣೆ ಮಾಡಿಕೊಂಡಿದ್ದೇವೆ. ನಾನು ನಿನ್ನೆ ದಿನ ಶಿಕಾರಿಪುರ ನನ್ನ ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯನ ಮುಗಿಸ್ಕೊಂಡು, ನಿನ್ನೆ 3 ಗಂಟೆಯಿಂದ ಪ್ರಾರಂಭ ಆಗಿ ಇವತ್ತು 3 ಗಂಟೆಗೆ ಮುಗೀತು. ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಾಜಶೇಖರಣ್ಣ ಅವರು ಸರಿಯಾಗಿ 5 ಗಂಟೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ, ತಾವು ಬರಬೇಕು ಅಂತ ಹೇಳಿದಂತ ಸಂದರ್ಭ ಇವತ್ತು ನಾನು ಬಂದಿದ್ದೇನೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನ ಪೂರೈಸಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಗಳು ಕೇವಲ 10 ಸಚಿವರೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನ ನೋಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಭಯ ಕಾಡ್ತಾ ಇದೆ. ಯಾವಾಗ ಮಂತ್ರಿಮಂಡಲದ ವಿಸ್ತರಣೆಗೆ ಕೈ ಹಾಕ್ತೀವೋ ಆವಾಗ ತಮ್ಮ ಬುಡಕ್ಕೆ ಬರ್ತದೆ ಅನ್ನುವ ಭಯದ ಕಾರಣದಿಂದ ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಆ ದುಸ್ಸಾಹಸಕ್ಕೆ ಇನ್ನೂ ಕೂಡ ಕೈ ಹಾಕದಂತೆ ಕಾಣ್ತಾ ಇಲ್ಲ. ಪತ್ರಕರ್ತರಿಗೆ, ನೋಡುವಂತವರಿಗೆ ಏನಪ್ಪಾ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತೇಳಿ ಅನ್ನಿಸ್ತಾ ಇರಬಹುದು. ಆದ್ರೆ ಯಾವ ದಿನ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೈ ಹಾಕ್ತಾರೋ ಅಲ್ಲಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೌಂಟ್ ಡೌನ್ ಶುರುವಾಗ್ತದೆ. ಈ ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ಆಂತರಿಕ ಕಚ್ಚಾಟ ಕಾಂಗ್ರೆಸ್ನಲ್ಲಿ
ಪ್ರಾರಂಭ ಆಗ್ತಕ್ಕಂಥದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಥವಾ ರಾಜ್ಯದಲ್ಲಿ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಇದ್ದೇವೆ, ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿದ್ದೇವೆ. ಅದಕ್ಕೆ ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಎಷ್ಟು ಕಾರಣ, ನಾವೆಷ್ಟು ಕಾರಣ, ಅದು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಸ್ವಯಂಕೃತ ಅಪರಾಧದಿಂದ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೇವೆ ಅಂತಕ್ಕಂಥದ್ದು ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲೋ ಒಂದ್ ಕಡೆ ನಾವು ಕೂಡ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಒಂದು ಕಡೆ ರಾಜ್ಯದಲ್ಲಿ ಒಂದು ಭ್ರಷ್ಟ, ರೈತ ವಿರೋಧಿ, ಬಡವರ ವಿರೋಧಿ, ಮಹಿಳಾ ವಿರೋಧಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಆಂತರಿಕ ಸಮಸ್ಯೆಯು ಕೂಡ ನಮ್ಮ ಕಾರ್ಯಕರ್ತರ ವಿಶ್ವಾಸ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ವಿಚಾರವನ್ನು ಹೇಳೋದಕ್ಕೆ ನನಗೇನು ಸಂಕೋಚ ಅಂತೇಳಿ ನನಗೇನು ಅನ್ನಿಸ್ತಾ ಇಲ್ಲ. ನೋಡಿ, ಹಿಂದೆ ನಮ್ದೇ ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇತ್ತು. ಯಡಿಯೂರಪ್ಪನವರು ಒಳ್ಳೆ ಆಡಳಿತ ನೀಡಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ಸಿನ 40% ಭ್ರಷ್ಟಾಚಾರದ ಆರೋಪ ನಮ್ಮ ಮೇಲೆ ಬಂದಾಗ ಅದನ್ನ ಸರಿಯಾಗಿ ನಾವು ಎದುರಿಸದೆ ಸಾಧ್ಯ ಆಗದೇನೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ನಮ್ಮ ಆಂತರಿಕ ಸಮಸ್ಯೆಯಿಂದ ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ಇದ್ರ ಪರಿಣಾಮ ಏನು? ನಾವು ಎಷ್ಟು ಜನ ಇದನ್ನು ಗಂಭೀರವಾಗಿ ಯೋಚನೆ ಮಾಡಿದ್ದೇವಲ್ಲ ನನಗಂತೂ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 3 ವರ್ಷದಲ್ಲಿ ನಿರಂತರವಾಗಿ ಹಿಂದೂ ಕಾರ್ಯಕರ್ತಗಳ ಮೇಲೆ ಹತ್ಯೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗ್ತದೆ. ತದನಂತರದಲ್ಲಿ ಹುಬ್ಳಿನಲ್ಲಿ ಲವ್ ಜಿಹಾದ್ ಪ್ರಕರಣದಲ್ಲಿ ನೇಹಾ ಹತ್ಯೆ ಪ್ರಕರಣ ನಮಗೆ ನೋಡಿದ್ದೇವೆ. ಅದಾದ ನಂತರದಲ್ಲಿ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗ್ತದೆ. ಹಾಡು ಹಗಲೇ ಯಲ್ಲಾಪುರದಲ್ಲಿ ಒಬ್ಬ ದಲಿತ ಮಹಿಳೆಯ ಹತ್ಯೆ ಆಗ್ತದೆ. ಮೊನ್ನೆ ಹಾವೇರಿ ಜಿಲ್ಲೆನಲ್ಲಿ ಹಟ್ಟಿ ಹಬ್ಬದ ಸಂದರ್ಭದಲ್ಲಿ ಹೋರಿ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಪಟಾಕಿ ಹೊಡೆದ್ರು ಅನ್ನೋ ಕಾರಣಕ್ಕೆ ಲೋಹಿತ್ ಕುರುಬರು, ಒಂದು ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಯುವಕರಿಗೆ ಮಾರಣಾಂತಿಕ ಹಲ್ಲೆನೂ ಕೂಡ ಆಗ್ತದೆ. ಅದಾದ 2 ದಿನಕ್ಕೆ ರಟ್ಟೆಹಳ್ಳಿನಲ್ಲಿ ಒಬ್ಬ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಶಿವಾಜಿರಾವ್ ಮರ್ಮಾಂಗಕ್ಕೆ ಒದ್ದು ಕ್ಷುಲ್ಲಕ ಕಾರಣಕ್ಕೆ ಅವನ ಹತ್ಯೆನೂ ಕೂಡ ಆಗ್ತದೆ. ಆದರೆ ಇವೆಲ್ಲ ಪ್ರಕರಣಗಳನ್ನ ನೀವು ನೋಡಿದಾಗ ಈ ಎಲ್ಲ ಪ್ರಕರಣಗಳಲ್ಲಿ ಯಲ್ಲಾಪುರದಲ್ಲಿರ್ಬೋದು, ಕೊಪ್ಪಳದಲ್ಲಿರ್ಬೋದು, ಹಾವೇರಿ ಜಿಲ್ಲೆ ನಡೆದಂತ ಘಟನೆ ಇರ್ಬೋದು, ಮಂಗಳೂರಿನಲ್ಲಿ ನಡೆದಂತ ಬರ್ಬರ ಹತ್ಯೆ ಇರ್ಬೋದು, ಎಲ್ಲೂ ಕೂಡ ಆಡಳಿತ ಪಕ್ಷದ ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಎಲ್ಲೂ ಕೂಡ ಹೋಗೋದಿಲ್ಲ. ಯಾವ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಅವನು ಮರಾಠ ಇರ್ಬೋದು, ಅವನ ದಲಿತ ಇರ್ಬೋದು, ಅವನು ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು ಇರ್ಬೋದು, ಇವ್ರು ಯಾರ ಮನೆಗೂ ಕೂಡ ಕಾಂಗ್ರೆಸ್ ಈ ಸರ್ಕಾರದ ಯಾವುದೇ ಸಚಿವರು ಭೇಟಿಯನ್ನು ನೀಡೋದಿಲ್ಲ. ನಾನು ಮೊನ್ನೆ ದಿನ ರಟ್ಟೆಹಳ್ಳಿಯಲ್ಲಿ ಹೇಳ್ತಾ ಇದ್ದೆ, ಸುರೇಶ್ ಅಣ್ಣ MLC ಎಲೆಕ್ಷನ್ ಆಮೇಲೆ ಮಾತಾಡ್ತೇನೆ, ಕೂತ್ಕೊಳ್ರಿ ಅಲ್ಲ ಕೂತ್ಕೊಳ್ಳಿ ಪ್ಲೀಸ್, ಹಿರಿಯರಿದೆ ಕೂತ್ಕೊಳ್ಳಿ. ದುರಂತ ಅಂತ ಹೇಳಿದ್ರೆ ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು, ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಇರ್ಬೋದು,
ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಾಗ ಸರ್ಕಾರದಿಂದ ಪರಿಹಾರವನ್ನು ಕೊಟ್ಟಿದ್ದೇವೆ ಅಂತೇಳಿ ಅಲ್ಲೇ ಏಸೂರು ಮೇಲೆ ಕೂತ್ಕೊಂಡು ಚೆಕ್ ಬರೆದು ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನು ಬಿಟ್ಟರೆ ಯಾವ ಹಿಂದೂ ಮನೆಗೂ ಕೂಡ ಭೇಟಿ ಮಾಡ್ತಕ್ಕಂಥ ಸೌಜನ್ಯವೂ ಕೂಡ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಯಾವತ್ತೂ ಕೂಡ ತೋರಿಸಿಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಒಂದು ಕೋಮಿನ ಮತ್ತೊಂದು ಧರ್ಮದ ಒಬ್ಬ ವ್ಯಕ್ತಿ ಕೊಲೆ ಆಯಿತು ಅಂತ ಹೇಳಿದ್ರೆ ಮಾರದಿನ ಸಚಿವರಿಗೆ 50 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಬರ್ತಾರೆ. ಇದು ನಮ್ಮ ರಾಜ್ಯದ ಸದ್ಯದ ಪರಿಸ್ಥಿತಿ. ಇದಕ್ಕೆ ಯಾರು ಹೊಣೆಗಾರರಾಗಾದ್ರೆ ನಿಶ್ಚಿತವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಹೊಣೆಗಾರ ಅಂತೂ ಖಂಡಿತ. ಅವರು ಮೊದಲ ಅಪರಾಧಿ ಅವರೇ A1. ಆದರೆ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ನಾವೇನೆ ಅಂದೆ. ನಮ್ಮ ಆಂತರಿಕ ಸಮಸ್ಯೆ, ನಮ್ಮ ಆಂತರಿಕ ಕಚ್ಚಾಟ ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಷವನ್ನ ಬಲಿ ಕೊಡ್ತಕ್ಕಂಥ ಕೆಲಸವು ಕೂಡ ನಾವೇ ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಮಾಡ್ತಾ ಇದ್ದೇವೆ. ನಾನು ಅನೇಕ ವೇದಿಕೆಗಳಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ನಾಯಕರುಗಳು ಮಾತನಾಡೋದು ಕೇಳ್ತಾ ಇರ್ತೇನೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಇದು ಕೇವಲ ಕಾರ್ಯಕರ್ತರಿಗೆ ಮಾತ್ರ ಅನ್ನುವ ಭಾವನೆ ವೇದಿಕೆ ಮೇಲೆ ಕೂರ್ತಕ್ಕಂಥ ಮುಖಂಡರಿಗೆ ಬಂದಿರತಕ್ಕಂಥ ಪರಿಣಾಮನೇ ರಾಜ್ಯದಲ್ಲಿ ಇವತ್ತು ನಮ್ಮ ಪರಿಸ್ಥಿತಿಗಳು ಬಂದಿರತಕ್ಕಂಥದ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಇದು ಕೇವಲ ಕಾರ್ಯಕರ್ತರಿಗೆ, ಇದು ನಾಯಕರುಗಳಿಗಲ್ಲ. ಈ ಮನೋಭಾವನೆ ಏನಿದೆಯಲ್ಲ, ಎಲ್ಲಿಯವರೆಗೆ ಇದನ್ನ ತೆಗೆದಾಕ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ಶುರುವಾಗೋ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇರ್ಬೇಕಾದ್ರೆ ಕಾರ್ಯಕರ್ತರ ಭಾವನೆ ನಾನು ನೋಡ್ತಾ ಇದ್ದೆ. ಯಾವ ಮುಖಂಡರ ಹೆಸರು ಹೇಳಿದ್ರು ಕೂಡ ಚಪ್ಪಾಳೆಗಳು ಬರ್ತಾ ಇರಲಿಲ್ಲ. ಗಮನಿಸ್ದೆ ನಾನು. ಅರೆ, ನಾನು ಏನ್ ಮಾಡಿದ್ರು ಕೂಡ, ನಾನು ಮುಖಂಡನಾಗಿ ಏನ್ ಮಾಡಿದ್ರು ಕೂಡ ನೀವು ಇನ್ನೂ ಚಪ್ಪಾಳೆ ತಡ್ಕೊಂಡೆ ಕೂರ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ದ್ರೋಹ ಮಾಡ್ದಂಗೆ. ವೇದಿಕೆ ಮೇಲೆ ಕೂರ್ತಕ್ಕಂಥವ್ರು ಏನೇ ಆಟ ಆಡಿದ್ರು ಕೂಡ ನೀವು ಚಪ್ಪಾಳೆ ತಟ್ಟಿದ್ರಿ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲದೂ ಸರಿ ಅನ್ನೋ ಭಾವನೆಯಲ್ಲಿ ನಾವು ಕೂಡ ಇರ್ತೇವೆ ಅಂದೆ. ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮೇಘಣ್ಣವ್ರಿಗೆ ನಾನೊಂದು ವಿನಂತಿ ಇದೆ. ಯಾರು ಕೂಡ ತಪ್ಪು ತಿಳ್ಕೊಬೇಡಿ, ಯಾರನ್ನು ವೈಯಕ್ತಿಕ ನಾನು ಹೇಳ್ತಾ ಇಲ್ಲ. ದಾವಣಗೆರೆನಲ್ಲಿ ಯಾವ್ದಾರ ಒಳ್ಳೆ ಆಸ್ಪತ್ರೆ ಯಾವ್ದಾರ ಇದ್ರೆ, ಒಳ್ಳೆ ಹಾರ್ಟ್ ಸರ್ಜನ್ ಯಾರು ಇದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನು ಕೂಡ ಒಂದು ಬಾರಿ ಟೆಸ್ಟ್ ಮಾಡಿಸ್ಬೇಕು. ಕಡಲೆಬೇಳು ಯಾಕೆ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳಿಲ್ಲ ನೀನು. ಹೃದಯ ತಜ್ಞರ ಹತ್ರ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ಅಂದ್ರೆ, ಹೃದಯದಲ್ಲಿ ಎಷ್ಟು ಬ್ಲಾಕ್ ಇದೆ ಅಂತ ಹುಡುಕಕ್ಕಲ್ಲ, ಹೃದಯ ಇದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡ್ಸಕ್ಕೆ. ಇಲ್ಲ, ಖಂಡಿತ ಬೇಸರ ಆಗುತ್ತೆ ನನಗೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ತಿಂಗಳಿಗೆ 1 ದಿನ 2 ದಿನ ನನ್ನ ಕ್ಷೇತ್ರಕ್ಕೆ ಸಮಯವನ್ನು ಕೊಡ್ತೇನೆ. ಸೌಕರ್ ಒಂದು ನಿಮಿಷ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತೇನೆ. ಕಾರಣ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಡ್ಡಾಜಿಯವರು, ಅಮಿತ್ ಶಾಜಿಯವರು ನನಗೆ ಈ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ನನ್ನ ಬಗ್ಗೆ ವಿಶ್ವಾಸನ ಇಟ್ಕೊಂಡು ರಾಜ್ಯದಲ್ಲಿ ಮುಂದೆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ವಿಶ್ವಾಸದಲ್ಲಿ ಇವತ್ತು ಕಾರ್ಯಕರ್ತರು ಕುಳಿತುಕೊಂಡಿದ್ದಾರೆ. ಒಪ್ಕೊಳ್ತೇನೆ, ಉಪಚುನಾವಣೆಗಳು ಬರ್ತದೆ, ಉಪಚುನಾವಣೆ ಹೋಗ್ತದೆ. ಉಪಚುನಾವಣೆ ಸೋಲು ಗೆಲುವು ಆಡಳಿತ ಪಕ್ಷಕ್ಕೂ ಕೂಡ ಒಂದು ಮಾನದಂಡ ಆಗೋದಕ್ಕೆ ಸಾಧ್ಯ ಇಲ್ಲ, ನಮಗೂ ಕೂಡ ಒಂದು ಮಾನದಂಡ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ. ದಾವಣಗೆರೆ ಉಪಚುನಾವಣೆ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆದಾಗೆ ಭಾರತೀಯ ಜನತಾ ಪಾರ್ಟಿ ಸೋತಾಗಿದೆ ಅಂತೇಳಿ
ಆಡಳಿತ ಪಕ್ಷದವರು ಕೂಡ ತೀರ್ಮಾನಕ್ಕೆ ಬಂದಿದ್ರು, ನಮ್ಮ ಕಾರ್ಯಕರ್ತರು ಕೂಡ, ನಮ್ಮ ಮುಖಂಡರು ಕೂಡ ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ನಾವೇನೇ ತೀರ್ಮಾನ ಮಾಡಿದ್ರು ಕೂಡ ಪಕ್ಷ ಯಾರನ್ನೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರು ಸಹ ನಮ್ಮ ಕಾರ್ಯಕರ್ತರು ಒಂದು ವಿಶ್ವಾಸ ಇಟ್ಟು, ಅಭ್ಯರ್ಥಿಯ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಪ್ರಬಲ ಹೋರಾಟವನ್ನು ನೀವು ಮಾಡಿದ್ರ ನಿಮ್ಮೆಲ್ಲರ ನೇತೃತ್ವದಲ್ಲಿ. ಅದಕ್ಕಿಂತ ದೊಡ್ಡ ಚಪ್ಪಾಳೆನ ತಟ್ಟಬೇಕು ಅಂತ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತಾನೆ. ಕಾಂಗ್ರೆಸ್ ಅವರು ಓಟಿಗೆ 8,000 ಕೊಟ್ಟರು ಇದಕ್ಕೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಚುನಾವಣೆಯಲ್ಲಿ ಎಲ್ಲವೂ ಕೂಡ ನಡೀತದೆ. ಆದರೆ ಕಳೆದ ಎಲ್ಲ ವಿಧಾನಸಭಾ ಚುನಾವಣೆಗಿಂತಲೂ ಕೂಡ ಅತಿ ಹೆಚ್ಚು ಮತಗಳನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾವು ಪಡೆದಿದ್ದೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಆದ್ರೆ ಇವತ್ತೆಲ್ಲ ನಾವು ಮುಖಂಡರುಗಳು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಮೊನ್ನೆ ವಿಧಾನ ಪರಿಷತ್ ಚುನಾವಣೆ ನಮ್ಗೆ ಹಿನ್ನಡೆ, ನಾವು 2 ಕ್ಷೇತ್ರ 2 ಸ್ಥಾನಗಳು ಗೆದ್ದಿದ್ದೇವೆ. ಆದರೆ ಕೆಲವು ಅಡ್ಡ ಮತದಾನ ಆಯಿತು ಅಂತ ಹೇಳಿದಾಗ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಮಾಧ್ಯಮದಲ್ಲೂ ಕೂಡ ಆಯಿತು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಯಿತು. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಷಡ್ಯಂತ್ರವೂ ಕೂಡ ನಡೆಯಿತು. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ವಿಜಯೇಂದ್ರ, ಡಿ.ಕೆ. ಶಿವಕುಮಾರ್ ಅವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ. ಇದ್ಯಾರು ಹೊರಗಡೆಯವರು ಮಾತನಾಡೋದಿಲ್ಲ, ನಮ್ಮವರೇ ಮಾತನಾಡೋದು. ಅರೆ, ಯಾವ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಸುತ್ತಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು. ಯಡಿಯೂರಪ್ಪನವರು, ಅನಂತಕುಮಾರ್ ಎಲ್ಲ ಹಿರಿಯ ನಾಯಕರ ಬಗ್ಗೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕಾರ್ಯಕರ್ತರು ದುಡಿದಿದ್ದಾರೆ. ಅಂತ ಯಡಿಯೂರಪ್ಪನವ್ರ ಬಗ್ಗೆನೇ ಇವತ್ತು ಅನುಮಾನ ಹುಟ್ಟಾಕಂತ ಕೆಲಸ ಇವತ್ತು ನಮ್ಮವ್ರು ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಬಹಳ ಆತ್ಮೀಯರು ಅಂತೇಳರೆ, ಯಡಿಯೂರಪ್ಪವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ 35 ಕೇಸ್ಗಳನ್ನು ಹಾಕಿರ್ತಕ್ಕಂಥದ್ದು ಅದೇ ಹಿಂದಿನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೂಡ 3 ಕೇಸ್ಗಳು ನಡೀತಾ ಇದ್ದಾವೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ಗಳಲ್ಲಿ. ಆದ್ರೆ ಮಾತನಾಡೋದೇನು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಬಹಳ ಆತ್ಮೀಯ ಮಿತ್ರರು ಅಂತೇಳಿ. ವಿಜಯೇಂದ್ರ, ಡಿ.ಕೆ. ಶಿವಕುಮಾರ್ ಅವರು ಆತ್ಮೀಯರೇ. ಅರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಗೊತ್ತಿರಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನು ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಗೆದ್ದಿದ್ರು. ನನಗೆ ಹಠ ಇತ್ತು, ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಗ್ಯಾರಂಟಿ ಭರಾಟೆನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅತಿ ಹೆಚ್ಚು ಸಂಸದರನ್ನ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವ ಶಪಥವನ್ನ ಸಂಕಲ್ಪದೊಂದಿಗೆ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೆ. ಬೆಂಗಳೂರು ಗ್ರಾಮೀಣ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಅಂತ ಹೇಳಿದಾಗ ನಾನು ಎಲ್ಲ ಲೆಕ್ಕಾಚಾರ ಮಾಡಿ ಡಾಕ್ಟರ್ ಮಂಜುನಾಥ್ ಆದ್ರೆ ಗೆಲ್ತಾರೆ ಅನ್ನೋ ವಿಶ್ವಾಸ ನಂಗೆ ಬಂದ ನಂತರದಲ್ಲಿ ಅವ್ರು ಬೆಂಗಳೂರು ನಾರ್ತ್ ಬೇರೆ ಬೇರೆ ಹೇಳಿದ್ರು. ನಾನು ಹೇಳಿದೆ, ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ 100ಕ್ಕೂ ನೀವು ಗೆದ್ದು ಬಲ್ತೀರಿ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ನಿಮ್ ಬೆಂಬಲ ಕೊಡ್ತದೆ, ನಮ್ಮ ಕಾರ್ಯಕರ್ತರು ದುಡಿತಾರೆ, 100ಕ್ಕೂ ನೀವು ಗೆದ್ದು ಬರ್ತೀರಿ ಅನ್ನೋ ವಿಶ್ವಾಸನ ಅವ್ರಿಗೆ ಹೇಳಿದ್ದೆ. ಒಂದು ಪಕ್ಷದ ಸಂಘಟನೆ, ಕಾರ್ಯಕರ್ತರ ಪರಿಶ್ರಮ, ಡಾಕ್ಟರ್ ಮಂಜುನಾಥ್ ಅವ್ರಿಗಿದ್ದಂತ ಒಳ್ಳೆ ಹೆಸರು, ಇದೆಲ್ಲದರ ಪರಿಣಾಮ ಅವ್ರು ಗೆದ್ದು ಬಂದ್ರು. ಆದ್ರೆ ಏನ್ ಹೇಳ್ತಾರೆ ನಮ್ಮವರು, ವಿಜಯೇಂದ್ರ, ಡಿ.ಕೆ. ಶಿವಕುಮಾರ್ ಅವ್ರ ಫ್ರೆಂಡ್ಸು ಅಂತೇಳಿ. ಈ ರೀತಿ ಮಾತನಾಡೋದ್ರಿಂದ ಪಕ್ಷಕ್ಕೇನು ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಪಕ್ಷದ ವರಿಷ್ಠರು ಹಿರಿಯರು ನನಗೆ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಾಗ ಈ ರೀತಿ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದಿಗೆ ದೋಸ್ತಿ ಮಾಡಿಕೊಂಡಿದ್ದು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತದ? ಅದು ಕೂಡ ನಾವೊಬ್ಬ ಯಡಿಯೂರಪ್ಪವ್ರ ಮಗನಾಗಿ ನಾ ರೀತಿ ನಡ್ಕೊಳ್ತೇನೆ ಅಂತ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಇವೆಲ್ಲವನ್ನೂ ಕೂಡ ಮುಕ್ತವಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ,
ದಾವಣಗೆರೆ ಜಿಲ್ಲೆನೂ ಸೇರಿ ಇಡೀ ರಾಜ್ಯದಲ್ಲಿ ಪಕ್ಷಾಯುತ ಸಂಘಟನೆ ಮಾಡಬೇಕಾಗಿದೆ. ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರುಗಳ ಬಗ್ಗೆ ಇವತ್ತು ವಿಶ್ವಾಸ ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರ ಬಗ್ಗೆ ವಿಶ್ವಾಸ ಬರ್ತದೋ ಸಹಜವಾಗಿಯೇ ಮತದಾರರು ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಬರ್ತದೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನಿವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಮಹಾನ್ ನಾಯಕರುಗಳನ್ನ ವಿನಂತಿ ಮಾಡ್ತಕ್ಕಂಥದ್ದು, ಕಳೆದ ಉಪಚುನಾವಣೆಯಲ್ಲೂ ಕೂಡ ನಾನು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಇನ್ನೂ ಕೂಡ ನಾವು ಹಳೆಯದನ್ನ ಮರೆತು ನಾವು ಒಟ್ಟಾಗಿ ಒಂದಾಗಿ ನಾನಿಲ್ಲದೆ ಇದ್ರೆ ಪಕ್ಷನೇ ನಡೆಯೋದಿಲ್ಲ, ನಾನು ಹುಟ್ಟಿದ ಮೇಲೆ ಬಿಜೆಪಿ ಹುಟ್ಟಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ, ಈ ಭಾವನೆಯಿಂದ ನಾವು ಹೊರಗೆ ಬರದೇ ಹೋದ್ರೆ ಇವತ್ತು ಕಾರ್ಯಕರ್ತನ ಹೆಸರುಗಳು ಹೇಳಿದಾಗ ಚಪ್ಪಾಳೆ ತಟ್ಟೋದನ್ನು ನಿಲ್ಲಿಸಿದ್ದಾರೆ, ನಾಳೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅಂತ ಪರಿಸ್ಥಿತಿ ಬರುವ ಮುಂಚಿತವಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಒಟ್ಟಾಗಿ ಒಂದಾಗಿ ಸಂಘಟನೆಗೆ ಬಲಪಡಿಸುವಂತ ಕೆಲಸ ಮಾಡಬೇಕು ಅನ್ನುವ ವಿನಂತಿಯನ್ನ ವಿನಮ್ರವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. SIR ಮತದಾರ ಪಟ್ಟಿ ಪರಿಷ್ಕರಣೆ ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಚುನಾವಣೆ ಕೊನೆ ಒಂದು ತಿಂಗಳಿದ್ದಂಗೆ, ವಿಧಾನಸಭಾ ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ ಯಾವ ರೀತಿ ಒಂದು ತಿಂಗಳು ನಾವು ಕೆಲಸವನ್ನು ಮಾಡ್ತೇವೆ ನಾವು ಕಾರ್ಯಕರ್ತರು, ಈ SIR ಉಳಿದಿರ್ತಕ್ಕಂಥದ್ದು ಕೇವಲ 24-25 ದಿನಗಳು ಮಾತ್ರ. ಬಹಳ ಗಂಭೀರವಾಗಿ ತೆಗೆದುಕೊಂಡು ಮತದಾರ ಪಟ್ಟಿ ಪರಿಷ್ಕರಣೆ SIR ಅನ್ನ ಪ್ರತಿ ಬೂತಲ್ಲೂ ಕೂಡ ಈಗಾಗಲೇ BLA 2ಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಟೋಳಿಯನ್ನು ಕೂಡ ಮಾಡಿದ್ದೇವೆ, 4-5 ಪ್ರಮುಖರನ್ನ ಸೇರಿಸಿಕೊಂಡು ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿ ಸರಿಯಾದ ರೀತಿಯಲ್ಲಿ SIR ಆಗೋ ಕಡೆ ತಾವೆಲ್ಲರೂ ಕೂಡ ಗಮನಿಸಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ವಿಧಾನ ಪರಿಷತ್ತಿನ ಈ ಚುನಾವಣೆ, ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ, ನಮ್ಮ ಅಭ್ಯರ್ಥಿಗಳು ಸುರೇಶ್ ಅಣ್ಣವರು ವೇದಿಕೆ ಮೇಲೆ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ನಾವೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತೇಳಿ ಸಂಕಲ್ಪನ ತೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಹಿಂದೆ ಚುನಾವಣಾ ರಿಸಲ್ಟ್ ಬರೋದಕ್ಕೆ ಕೂಡ ಕಾಯ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಬಿಜೆಪಿ ಗೆದ್ದಾಗಿದೆ ಬಿಡಪ್ಪ, ಬಿಜೆಪಿನೇ ಗೆಲ್ಲೋದು ಅಂತೇಳಿ ಕಾಂಗ್ರೆಸ್ನವರೇ ಮಾತನಾಡ್ತಾ ಇದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಆಗಿಲ್ಲ. ವೋಟರ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಬದಲಾವಣೆ ಆಗಿದ್ದಾವೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅವರು ಕೂಡ ನಮಗಿಂತ ಹೆಚ್ಚು ವೋಟರ್ಸ್ ಎನ್ರೋಲ್ಮೆಂಟ್ ಅನ್ನು ಅವ್ರು ಮಾಡಿಸಿದ್ದಾರೆ, ಮತದಾರರ ಎನ್ರೋಲ್ಮೆಂಟ್ ಕೂಡ ಅವ್ರು ಮಾಡಿಸಿದ್ದಾರೆ. ಹಾಗಾಗಿ ನಮ್ಮ ಪ್ರಥಮ ಆದ್ಯತೆ ಏನು ಅಂತ ಹೇಳಿದ್ರೆ ಅದ್ರ ಕಡೆನೂ ಕೂಡ ನಾವು ಗಮನಿಸಬೇಕು. ಮತ್ತು 5-6 ಮತದಾರರಿಗೆ ಒಬ್ಬೊಬ್ಬ ವ್ಯಕ್ತಿಯನ್ನ ಜೋಡಿಸ್ತಕ್ಕಂಥ ಕೆಲಸವನ್ನು ಕೂಡ ಆಗ್ಬೇಕಾಗ್ತದೆ. ಬಹಳ ಗಂಭೀರವಾಗಿ ಚುನಾವಣೆಯನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾವುದೋ ಭ್ರಮೆನಲ್ಲಿ ನಾವು ತೇಲುವಂತ ಅವಶ್ಯಕತೆ ಇಲ್ಲ, ಪರಿಸ್ಥಿತಿನೂ ಕೂಡ ಇಲ್ಲ. ನಾನು ನೇರವಾಗಿ ಹೇಳ್ತೇನೆ, ಇವತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ನಾವು ಬಿಜೆಪಿಗೆ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ಸಂದೇಶ ಹೋಗೋದಿಲ್ಲ ಅದು. ಹಾಗಾಗಿ ಇದನ್ನ ಬಹಳ ಗಂಭೀರ ತೆಗೆದುಕೊಂಡು ಸುರೇಶ್ ಅಣ್ಣವರೊಬ್ಬ ಪ್ರಾಮಾಣಿಕ, ಒಬ್ಬ ಸಜ್ಜನ ವ್ಯಕ್ತಿಗಳು, ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ದುಡ್ಕೊಂಡು ಬಂದಿದ್ದಾರೆ. ಸಂಘಟನೆಗೋಸ್ಕರ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ. SIR ಇದು ಆದ್ಯತೆ. SIR ಜೊತೆಲೆ MLC ಚುನಾವಣೆನೂ ಕೂಡ
ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಮತದಾರರು ಯಾರ್ಯಾರು ಅಂತೇಳಿ ಆಗಲೇ ನಮ್ಮ ಕಣ್ಮುಂದಿದೆ, ಅದನ್ನ ಪಟ್ಟಿಯನ್ನು ತೆಗೆದುಕೊಂಡು ಯಾರ್ಯಾರನ್ನ ಭೇಟಿ ಮಾಡಬೇಕು, ನಾವೆಲ್ಲರೂ ಕೂಡ ಒಂದು ತಂಡ ಮಾಡಿಕೊಂಡು ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ದಾವಣಗೆರೆ ಜಿಲ್ಲೆನಲ್ಲಿ 30,000ಕ್ಕೂ ಹೆಚ್ಚು ಮತದಾರರು ಜಿಲ್ಲೆನಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಮನವೊಲಿಕೆಯನ್ನು ಮಾಡಿ ಅವರ ಮನಸ್ಸನ್ನು ಗೆಲ್ಲುವ ಮುಖೇನ 75-80% ಮತವನ್ನ ನಮ್ಮ NDA ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರಿಗೆ ಕೊಡಿಸ್ಬೇಕು ಅನ್ನೋ ವಿನಂತಿಯನ್ನು ಕೂಡ ಇವತ್ತು ಮಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆಂದ್ರೆ ಕಳೆದ ಬಾರಿ 8 ಬಾರಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮಾಡ್ತಾರೆ. ನಾನು ಅಧ್ಯಕ್ಷನಾಗಿ ನಮ್ಮ ಯಾರೋ ಸ್ವಾಗತ ಮಾಡ್ತಾ ಹೇಳಿದ್ರು, ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ, ಮಾರ್ಗದರ್ಶನ ಮಾಡಕ್ ಬಂದಿದ್ದಾರೆ ಅಂತ. ನಾನು ಬಂದಿರ್ತಾ ಬರೋ ದರ್ಶನ ಕೊಡಕ್ ಬಂದಿದ್ದೀನಿ ಅಷ್ಟೇ. ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಅನೇಕ ಹಿರಿಯರು ವೇದಿಕೆ ಮೇಲೆ ಇದ್ದಾರೆ. ಅದು ಕೂಡ ಬಂದು ನಾನು ಮಧ್ಯೆ ನಮ್ಮ ಕಾರ್ಯಕರ್ತರಿಗೊಂದು ಶಕ್ತಿ ತುಂಬುವಂಥ ಕೆಲಸ ನಾನು ಕೂಡ ಪ್ರಾಮಾಣಿಕವಾಗಿ ಮಾಡ್ತೇನೆ. ಹಾಗಾಗಿ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಅಭ್ಯರ್ಥಿ ಗೆಲ್ಲುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮನ ಹಾಕಬೇಕು ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನನ್ನ ಮಾತುಗಳಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಮಾತನಾಡಿದ್ದೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗೂ ಕೂಡ ಮಾತನಾಡಿದ್ದೇನೆ. ಅದನ್ನು ಅರ್ಥ ಮಾಡಿಕೊಂಡು ಒಟ್ಟಾಗಿ ಒಂದಾಗಿ ಹೋಗೋಣ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಕಾರ್ಯಕರ್ತರಿಗೆ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.